ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ವಿಶೇಷವಾದ ಸಾಲುಗಳ ವಿವರಣೆಯನ್ನು ಕೊಡ್ತೀನಿ. ಹಾಗಾದರೆ ಆ ಸಾಲುಗಳು ಯಾವುವು ಮತ್ತು ಅದರ ಅರ್ಥ ಏನು ಅಂತೇಳಿ ನೋಡೋಣ. ಇಲ್ಲಿ ಒಂದು ಕಡೆ ಹೇಳ್ತಾರೆ, ಈ ಒಣಗಿ ಉದುರ್ತಾ ಇರೋವಂಥ ಹೂವನ್ನು ನೋಡಿ ಅರಳ್ತಾ ಇರೋವಂಥ ಹೂವು ನಗತ್ತೆ, ಆದರೆ ಆ ನಗು ಶಾಶ್ವತ ಅಲ್ಲ, ಅದಕ್ಕೂ ಒಂದಿನ ಬಾಡೋ ಅಂಥ ಸಮಯ ಬಂದೇ ಬರುತ್ತೆ. ಅಹಂಕಾರದ ನಗು ತಾತ್ಕಾಲಿಕ ಅಷ್ಟೇ ಅಂತೇಳಿ ಸಾಲುಗಳು. ಈಗ ನೋಡಿ, ಯಾವುದೇ ಒಂದು ಹೂವು ಇನ್ನೇನು ಹಣ್ಣಾಗಿ ಒಣಗಿ ಉದುರೋ ಅಂಥ ಸಮಯ ಬಂದಿರುತ್ತೆ. ಆಗ ಆ ಉದುರ್ತಾ ಇರೋಂಥ ಒಣಗಿದ ಹೂವನ್ನು ನೋಡಿ ಆಗ ತಾನೇ ಚಿಗುರಿ ಅರಳ್ತಿರೋಂಥ ಹೂವು ನಗತ್ತೆ. ಆ ಉದುರು ಹೋಗೋಂಥ ಹೂವನ್ನ ಅಥವಾ ಒಣಗಿ ಉದುರು ಹೋಗ್ತಿರೋಂಥ ಎಲೆಯನ್ನು ನೋಡಿ ಈ ಚಿಗುರ್ತಾ ಇರೋಂಥ ಹೂವು ಅಥವಾ ಚಿಗುರ್ತಾ ಇರೋಂಥ ಎಲೆ ನಗತ್ತೆ. ಆಗ ಅದನ್ನು ನೋಡಿ ಆ ಒಣಗಿದ ಹೂವು ಅಥವಾ ಎಲೆ ಹೇಳುತ್ತೆ, ನೀನು ನನ್ನನ್ನು ನೋಡಿ ನಗಬೇಡ, ಯಾಕೆಂದರೆ ನಿನಗೂ ಕೂಡ ನನ್ನಾಗಿ ಆಗುವಂಥ ಸಮಯ ಬರುತ್ತೆ. ನೀನು ಮುಂದೊಂದಿನ ನನ್ನ ಸ್ಥಾನಕ್ಕೆ ನೀನು ಬರ್ತೀಯ. ನೀನು ನನ್ನನ್ನು ನೋಡಿ ನಗಬೇಡ, ನೀನು ಒಂದಿನ ನನ್ನಾಗಿ ಆಗ್ತೀಯ. ಈ ನಿನ್ನ ಅಹಂಕಾರದ ನಗು ಕ್ಷಣಿಕ ಮಾತ್ರ, ಇದು ತುಂಬ ದಿನ ಇರೋದಿಲ್ಲ ಅಂತೇಳಿ ಹೇಳುತ್ತೆ. ಈಗ ನೋಡಿ, ಸಾಮಾನ್ಯವಾಗಿ ಇದು ಹೂವು ಅಥವಾ ಎಲೆಗೆ ಸಂಬಂಧಪಟ್ಟಿದ್ದಲ್ಲ, ಮನುಷ್ಯನ ಜೀವನದಲ್ಲೂ ಅಷ್ಟೇ. ಈಗ ನಾವು ವಯಸ್ಸಾಗಿರೋರನ್ನ ಎಷ್ಟೋ ಸಲ ನಾವು ನೋಡಿ ನಗೋದು ಉಂಟು. ಈಗ ಅಂದರೆ ನಗ್ತೀವಿ ಅನ್ನೋದಂದರೆ ಅದನ್ನ ಗೇಲಿ ಮಾಡ್ತೀವಿ ಅಂತಲ್ಲ, ವಯಸ್ಸಾಗಿರೋವಂಥವ್ರಿಗೆ ಹಿರಿಯರಿಗೆ ಗೌರವವನ್ನು ಕೊಡೋದಿಲ್ಲ ಅಲ್ವಾ. ಎಷ್ಟೋ ವಿಚಾರದಲ್ಲಿ ಅವ್ರಿಗೆ ಎದುರು ಮಾತಾಡೋದಾಗಿರ್ಬೋದು, ಅಥವಾ ಅವರ ಮಾತನ್ನು ನಾವು ಕೇಳದೇ ಇರೋದು, ಅವ್ರನ್ನ ನಾವು ಗೌರವಿಸದೇ ಇರೋದು ಅಲ್ವಾ. ಈಗ ಎಷ್ಟೋ ಕುಟುಂಬದಲ್ಲಿ ವಯಸ್ಸಾದನ್ನ ಒಂಥರ ಮೂಲೆ ಗುಂಪು ಮಾಡಿರ್ತಾರೆ. ಸಾಮಾನ್ಯವಾಗಿ ಈ ಅನಾಥಾಶ್ರಮಗಳು ಜಾಸ್ತಿ ಆಗಿದ್ದಾವೆ. ತಂದೆ ತಾಯಿನ ನೋಡ್ಕೊಳಕ್ಕಾಗದೆ ಎಷ್ಟೋ ಜನ ಅನಾಥ ಆಶ್ರಮಗಳಿಗೆ ಮತ್ತು ವೃದ್ಧಾಶ್ರಮಗಳಿಗೆ ಕೂಡ ಸೇರಿಸಿದ್ದಾರೆ. ಅದಕ್ಕೆ ನಾವು ವಯಸ್ಸಾಗಿರೋರನ್ನ ನಾವು ಗೌರವಿಸಿದ್ರೆ ನಾವು ಒಂದಿನ ಅವ್ರ ಸ್ಥಾನಕ್ಕೆ ಹೋದಾಗ ನಮ್ಮನ್ನು ಬೇರೆಯವರು ಗೌರವಿಸ್ತಾರೆ ಅಲ್ವಾ. ನಾವು ಈಗ ತಾನೇ ಚಿಗುರ್ತಾ ಇದ್ವಿ, ಅಂದರೆ ಈಗ ತಾನೇ ನಾವು ಬೆಳೀತಾ ಇದ್ದೀವಿ. ನಾವು ಹಿರಿಯರನ್ನು ವಯಸ್ಸಾದವರನ್ನು ನೋಡಿ ನಾವು ನಕ್ಕಿದ್ರೆ, ಅವರನ್ನು ನೋಡಿ ನಾವು ಗೇಲಿ ಮಾಡಿದರೆ, ಅವ್ರಿಗೆ ಅವಮಾನವನ್ನು ಮಾಡಿದರೆ ಮುಂದೊಂದಿನ ನಮಗೂ ಕೂಡ ಆ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಒಂದು ಮಗು ಹುಟ್ಟಿದ ಮೇಲೆ ಬಾಲ್ಯ ಯೌವನ ಇದೆಲ್ಲ ಮುಗಿಸಿ ಕೊನೆಗೊಂದು ದಿನ ವೃದ್ಧಾಪ್ಯಕ್ಕೆ ಹೋಗಲೇಬೇಕಲ್ವಾ. ಇವತ್ತು ಯಾರು ವಯಸ್ಸಾಗಿ ಅಜ್ಜ ಅಜ್ಜಿ ಹಿರಿಯರಿದ್ದಾರೋ ನಾವು ಇವತ್ತಲ್ಲ ನಾಳೆ ಒಂದಿನ ಅವ್ರ ಸ್ಥಾನಕ್ಕೆ ಹೋಗ್ತೀವಲ್ವಾ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಹಾಗೆಲ್ಲ ಮಾಡಬೇಡಿ. ಅವರನ್ನು ಗೌರವಿಸ್ಬೇಕು, ಪ್ರೀತಿಸಬೇಕು. ಅವ್ರದ್ದೇ ಆದಂಥ ಭಾವನೆಗಳಿರುತ್ತೆ, ಅವ್ರದ್ದೇ ಆದಂಥ ಒಂದು ಬೆಲೆ ಅನ್ನೋದಿರುತ್ತೆ. ಅದನ್ನು ನಾವಿಗೆ ಅವ್ರಿಗೆ ಕೊಡೋವಂಥ ಪ್ರಯತ್ನವನ್ನು ಮಾಡಬೇಕು ಅಲ್ವಾ. ಅದಕ್ಕೆ ಯಾರನ್ನು ನೋಡಿ ನಗಬೇಡಿ. ಇವತ್ತು ಆ ಒಣಗಿ ಉದುರು ಹೋಗ್ತಿರೋಂಥ ಹೂವನ್ನು ನೋಡಿ ಅರಳ್ತಿರೋಂಥ ಹೂವು ನಗಬಹುದು, ಆದರೆ ಮುಂದೊಂದು ದಿನ ಇದೇ ಹೂವು ಒಣಗಿ ಉದುರಿ ಹೋಗುವಂಥ ಸಂದರ್ಭ ಬಂದೇ ಬರುತ್ತೆ. ಅದಕ್ಕೆ ನಾವು ಗಟ್ಟಿಯಾಗಿದ್ದಾಗ ಇನ್ನೊಬ್ರನ್ನ ನೋಡಿ ನಗಬಾರ್ದು. ನಾವು ಕೂಡ ಅವ್ರ ಥರ ಕುಗ್ಗಿ ಹೋಗುವಂಥ ಸಂದರ್ಭ ಬಂದೇ ಬರುತ್ತೆ. ಅದಕ್ಕೆ ಎಲ್ಲರನ್ನ ಗೌರವಿಸಿ, ಯಾರನ್ನು ಅವಮಾನ ಮಾಡಬೇಡಿ, ಯಾರನ್ನು ನೋಡಿ ನಗಬೇಡಿ. ಯಾಕಂದರೆ ಇವತ್ತು ನಾವು ಬೇರೆಯವ್ರನ್ನ ನೋಡಿ ನಗ್ತಿದ್ದೀವಿ ಅಂದರೆ ಮುಂದೊಂದಿನ ನಮ್ಮನ್ನು ನೋಡಿ ಬೇರೆಯವರು ನಗೋ ಅಂಥ ಸಂದರ್ಭ ಬಂದೇ ಬರುತ್ತೆ ಅಂಥೇಳಿ ಈ ಸಾಲುಗಳ ಅರ್ಥ. ಒಟ್ಟಿನಲ್ಲಿ ನೀವು ಏನೇ ಮಾಡಿ, ಆದರೆ ದಯವಿಟ್ಟು ಎಲ್ರಿಗೂ, ಅದು ವಯಸ್ಸಾಗಿ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಅವ್ರು ಏನೇ ಆಗಿರಲಿ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ವ್ಯಾಲ್ಯೂ ಅಂತ ಇರುತ್ತಲ್ಲ, ಆ ವಯಸ್ಸು ಇರುತ್ತಲ್ಲ, ಅದಕ್ಕಾದರೂ ನಾವು ಬೆಲೆಯನ್ನು ಕೊಡಬೇಕು. ಯಾಕಂದರೆ ನಾವು ಯಾರಿಗಾದ್ರೂ ರೆಸ್ಪೆಕ್ಟ್ ಕೊಡೋದ್ರಿಂದ ನಾವೇನು ಕಳ್ಕೊಳ್ಳೋದಿಲ್ಲ, ನಾವು ಯಾರನ್ನಾದ್ರೂ ಪ್ರೀತಿಸೋದ್ರಿಂದ ನಾವೇನು ಕಳ್ಕೊಳ್ಳೋದಿಲ್ಲ, ಅದರಿಂದ ನಮಗೇನು ನಷ್ಟನೂ ಇಲ್ಲ. ಹಾಗಿದ್ಮೇಲೆ ನಾವು ಯಾಕೆ ಇನ್ನೊಬ್ರನ್ನ ನೋಡಿ ನಗಬೇಕು. ಅದಕ್ಕೆ ಎಷ್ಟು ಸಾಧ್ಯನಷ್ಟು ಎಲ್ಲರನ್ನು ಗೌರವಿಸೋ ಅಂಥ ಕೆಲಸವನ್ನು ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲರನ್ನು ಪ್ರೀತಿಸೋ ಅಂಥ ಕೆಲಸವನ್ನು ಮಾಡಿ. ಅದರಿಂದ ನಮಗೆ ಸಿಗೋದು ಸಂತೋಷ, ನೆಮ್ಮದಿ ಅನ್ನೋದು
ಸಿಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನನ್ನ ಎಲ್ಲ ವೀಡಿಯೋಸ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನಾನು ಹೇಳ್ದಂಥ ಈ ಸಾಲುಗಳು ಮತ್ತು ಅವುಗಳ ವಿವರಣೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.